ಬೆಂಗಳೂರಿನಲ್ಲಿ ಸ್ನೇಹಿತನನ್ನೇ ಕಿಡ್ನಾಪ್ ಮಾಡಿ ಸುಲಿಗೆಯನ್ನ ಮಾಡಲಾಗಿದೆ. 5,000ದ ಆಸೆಗೆ 5 ಲಕ್ಷವನ್ನ ಕಳೆದುಕೊಂಡಿದ್ದಾರೆ. ಕಾಲೇಜಿನಲ್ಲಿ ಸೀನಿಯರ್ ಆಗಿದ್ದವನನ್ನ ಕಿಡ್ನಾಪ್ ಮಾಡಿದ್ದಂತಹ ಜೂನಿಯರ್ಸ್ ನಿತಿನ್ ಗೌಡ ಎಂಬಾತನನ್ನ ಕಿಡ್ನಾಪ್ ಮಾಡಿದಂತಹ ನಿಹಾರ್ ಇಬ್ಬರು ಸೇರಿ ಸಮೋಸಾ ಫ್ಯಾಕ್ಟರಿ ಎಂಬ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. 15 ದಿನದ ಹಿಂದೆ 5,000 ಹಣ ಪಡೆದಿದ್ದಂತಹ ನಿಹಾರ್ 20 ದಿನ 150 ಸಲ ಕಾಲ್ ಮಾಡಿದ್ರು, ರಿಸೀವ್ ಮಾಡದ ನಿಹಾರ್ ನಂತರ ಹಣ ಕೊಡ್ತೀನಿ ಅಂತ ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ಬಳಿ ಕರೆಸ್ಕೊಂಡಿದ್ದಾರೆ. 4 ಜೊತೆ ಆಟೋದಲ್ಲಿ ಬಂದಿದ್ದಂತಹ ನಿಹಾರ್ನಿಂದ ನಿತಿನ್ ಅನ್ನ ಕಿಡ್ನಾಪ್ ಮಾಡಲಾಗಿದೆ. ಜೆಪಿ ನಗರದ ಕೊತ್ತನೂರು ದಿಣ್ಣೆ ಬಳಿಯ ಸ್ಮಶಾನಕ್ಕೆ ಕರೆದೊಯ್ದು ಹಲ್ಲೆಯನ್ನ ಮಾಡಿದ್ದಾರೆ. ಯುಪಿಐ ಪಾಸ್ವರ್ಡ್ ಹೇಳಿ ಅಕೌಂಟ್ನಿಂದ 47,000 ರೂಪಾಯಿಯನ್ನ ದೋಚಿದ್ದಾರೆ ಸ್ನೇಹಿತರು ಅನ್ನೋದು ಗೊತ್ತಾಗ್ತಾ ಇದೆ. ನಂತರ ಕುತ್ತಿಗೆಯಲ್ಲಿದ್ದಂತಹ 4.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ದೋಚಿದ್ದಾರೆ. ಬಳಿಕ ನಿತಿನ್ ಕೈಗೆ ಡ್ರಗ್ ಇಟ್ಟು ವಿಡಿಯೋ ಮಾಡಿಕೊಂಡಿದ್ದಂತಹ ಆರೋಪಿಗಳು ಪೊಲೀಸರಿಗೆ ತಿಳಿಸಿದ್ರೆ ಡ್ರಗ್ ಪೆಡ್ಲರ್ ಅಂತ ಹೇಳಿ ತಿಳಿಸೋದಾಗಿ ಬೆದರಿಕೆಯನ್ನ ಹಾಕಿದ್ದಾರಂತೆ. ಈ ಸಂಬಂಧ ಬನಶಂಕರಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ನಿತಿನ್. ಸದ್ಯ ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಬನಶಂಕರಿ ಠಾಣೆ ಪೊಲೀಸ್ನವರು. ಇವರಿಗೆ ಎಲ್ಲಿಂದ ಸಿಕ್ತು ಡ್ರಗ್ಸ್ ಅನ್ನೋದು ಈಗ ತನಿಖೆ ಆಗ್ಬೇಕಾಗತ್ತೆ. ದುಡ್ಡನ್ನ ತನ್ನ ಫೋನಿಂದ ತಮ್ಮ ಅಕೌಂಟ್ಗಳಿಗೆ ವರ್ಗಾಯಿಸಿದ ಬಗ್ಗೆ ದೂರಿರುತ್ತಾರೆ. ಇದಕ್ಕೆ ಪ್ರಕರಣ ದಾಖಲಾಗಿರುತ್ತದೆ. ತನಿಖೆಯಲ್ಲಿ 3 ಆರೋಪಿತರನ್ನ ದಸ್ತಗಿರಿ ಮಾಡಲಾಗಿದೆ. ತನಿಖೆಯಲ್ಲಿ ಕಂಡು ಬಂದಿರುವುದೇನು ಅಂದ್ರೆ ಇವರೆಲ್ಲ ಒಬ್ಬರಿಗೊಬ್ರು ಮಾದಕ ವಸ್ತುಗಳ ಸೇವನೆ ಅಥವಾ ಸರ್ಕ್ಯುಲೇಷನ್ ಫಿಡ್ಲಿಂಗ್ ರಿಲೇಟೆಡ್ ಪರಿಚಯ ಆಗಿರ್ತಾರೆ ಒಬ್ರಿಗೊಬ್ರು. ಆಮೇಲೆ ಆ ರೀತಿ ವ್ಯವಹಾರ ಜಗಳ ಆಗಿರ್ತದೆ ಅಂತ ತನಿಖೆ ಮುಂದುವರೆದಿದೆ. ಈ ಮಾದಕ ವಸ್ತುಗಳನ್ನ ಎಲ್ಲಿಂದ ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ತನಿಖೆ ಮುಂದುವರೆದು ಅದರದ್ದು ಸೋರ್ಸ್ ಅದನ್ನು ಸಹ ಪ್ರತ್ಯೇಕ ಪ್ರಕರಣ ದಾಖಲಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು. ಸರ್, ವಿಕ್ಟಿಮ್ ಮತ್ತೆ ಆರೋಪಿಗಳು ಪರಿಚಯಿಸ್ತರು ಮತ್ತೆ ಬಿಸ್ನೆಸ್ ಪಾರ್ಟ್ನರ್ಸ್ ಬೇರೆ ಸ್ಥಳದಲ್ಲಿ 47,000 ದುಡ್ಡನ್ನ ತನ್ನ ಫೋನಿಂದ ತಮ್ಮ ಅಕೌಂಟ್ಗಳಿಗೆ ವರ್ಗಾಯಿಸಿದ ಬಗ್ಗೆ ದೂರಿರುತ್ತಾರೆ. ಇದಕ್ಕೆ ಪ್ರಕರಣ ದಾಖಲಾಗಿರುತ್ತದೆ. ತನಿಖೆಯಲ್ಲಿ 3 ಆರೋಪಿತರನ್ನ ದಸ್ತಗಿರಿ ಮಾಡಲಾಗಿದೆ. ತನಿಖೆಯಲ್ಲಿ ಕಂಡು ಬಂದಿರುವುದೇನು ಅಂದ್ರೆ ಇವರೆಲ್ಲ ಒಬ್ಬರಿಗೊಬ್ರು ಮಾದಕ ವಸ್ತುಗಳ ಸೇವನೆ ಅಥವಾ ಸರ್ಕ್ಯುಲೇಷನ್ ಫಿಡ್ಲಿಂಗ್ ರಿಲೇಟೆಡ್ ಪರಿಚಯ ಆಗಿರ್ತಾರೆ ಒಬ್ರಿಗೊಬ್ರು. ಆಮೇಲೆ ಆ ರೀತಿ ವ್ಯವಹಾರ ಜಗಳ ಆಗಿರ್ತದೆ ಅಂತ ತನಿಖೆ ಮುಂದುವರೆದಿದೆ. ಈ ಮಾದಕ ವಸ್ತುಗಳನ್ನ ಎಲ್ಲಿಂದ ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ತನಿಖೆ ಮುಂದುವರೆದು ಅದರದ್ದು ಸೋರ್ಸ್ ಅದನ್ನು ಸಹ ಪ್ರತ್ಯೇಕ ಪ್ರಕರಣ ದಾಖಲಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು. ಸರ್, ವಿಕ್ಟಿಮ್ ಮತ್ತೆ ಆರೋಪಿಗಳು ಪರಿಚಯಿಸ್ತರು ಮತ್ತೆ ಬಿಸ್ನೆಸ್ ಪಾರ್ಟ್ನರ್ಸ್ ಬೇರೆ ಸ್ಥಳದಲ್ಲಿ 47,000 ದುಡ್ಡನ್ನ ತನ್ನ ಫೋನಿಂದ ತಮ್ಮ ಅಕೌಂಟ್ಗಳಿಗೆ ವರ್ಗಾಯಿಸಿದ ಬಗ್ಗೆ